ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ತೋರಿಸಿದ್ದೇನೆ ಗ್ರಾಮರ್ ವಿತ್ ಆನ್ಸರ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 4 ಅಂಕದ ಪ್ರಶ್ನೆಗಳು ಮತ್ತು 80 ಔಟ್ ಆಫ್ 80 ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಇರುತ್ತೆ. 4 ಅಂಕದ ಪ್ರಶ್ನೆ ಮೇಲೆ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ನಾವು ಅಲ್ಲಿ ಇವಾಗ 55 ಮಾರ್ಕ್ಸ್ ಬಿಟ್ಟು ಇನ್ನು ಉಳಿದಿರುವಂತಹ ಮಾರ್ಕ್ಸ್ ಗಳಿಗೆ ಅಷ್ಟೇ ಇವಾಗ ಹೋರಾಟ ಮಾಡಬೇಕು ನಾವು, ಅಷ್ಟೇ ಮತ್ತೇನಿಲ್ಲ. ಇಲ್ಲಿ ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು MCQ ಕ್ವಶನ್ ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದಾರ ಮತ್ತು ಅದೇ ರೀತಿ ಗ್ರಾಮರ್ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಿದಾರ ಅಂತ ಸ್ವಲ್ಪ ಗ್ರಾಮರ್ ಅವರು ಹೋಗಿ ನೋಡ್ತಾರೆ. ಅಲ್ಲಿ ನೀವು ಹೇಗೆ ಪ್ರೆಸೆಂಟೇಷನ್ ಮಾಡಿದಾರೆ, ಹೇಗೆ ಆನ್ಸರ್ ಮಾಡಿದಾರೆ, ಅಲ್ಲಿ ಗ್ರಾಮರ್ ಚೆನ್ನಾಗಿ ಮಾಡಿದರೆ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. 50 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ, 50 ಮಾರ್ಕ್ಸ್ ಆಯ್ತಾ. ಈ 50 ಮಾರ್ಕ್ಸ್ಗೆ ಏನಿದಿಲ್ಲ ಇಂಗ್ಲಿಷ್ ನಲ್ಲಿ ಬಹಳ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಹಾಯ್, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ದಿನದಲ್ಲಿ ದ್ವಿತೀಯ PUC ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡ್ತಾ ಇದ್ವಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೆ ಬರುತ್ತೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳು ನಿಮಗೆ ಸ್ಕ್ರೀನ್ ಮೇಲೆ ಶೋ ಮಾಡಿಸ್ತೀನಿ. ಈ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ. ನಾನು ಆಲ್ರೆಡಿ 4 ಅಂಕದ ಪ್ರಶ್ನೆ ಮೇಲೆ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ. ಮತ್ತು ಅದೇ ರೀತಿ ನಿಮಗೆ ಈ ಒಂದು 80 ಔಟ್ ಆಫ್ 80 ನಾನು ಒಂದು ವಿಡಿಯೋ ಮಾಡಿದ್ದೇನಲ್ಲ ನಿಮಗೆ ಇಂಗ್ಲಿಷ್ ವಿಷಯದಲ್ಲಿ, ಆ ಒಂದು ವಿಡಿಯೋ ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಇವಾಗ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಾಗಿರುತ್ತೆ. ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಮತ್ತು ಆಯ್ತಾ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಅಲ್ಲಿ ಕೂಡ ನಾನು ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಆಯ್ತಾ. ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಆನ್ಸರ್ ಕಾಣ್ತಾ ಇದೆಯಲ್ಲ ಇವಾಗ 2 ಅಂಕದ ಪ್ರಶ್ನೆಯಲ್ಲಿ ಆಯ್ತಾ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಆಯ್ತಾ. ಇವಾಗ ನಾವು ಈ ಒಂದು ಇಂಗ್ಲಿಷ್ ವಿಷಯದಲ್ಲಿ ಆಯ್ತಾ ಆರಾಮಾಗಿ 80 ಔಟ್ ಆಫ್ 80 ಮಾಡ್ಕೋಬಹುದು. ಯಾವ ರೀತಿಯಲ್ಲಿ ಅಂದ್ರೆ ಇವಾಗ ಇಲ್ಲಿ 80ರೊಳಗೆ ನಮಗೆ 40 ಮಾರ್ಕ್ಸ್ ಏನಿರುತ್ತೆ ಗ್ರಾಮರೇ ಇರುತ್ತೆ. ಗ್ರಾಮರ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? ಗ್ರಾಮರ್ 40 ಮಾರ್ಕ್ಸ್ಗೆ ಇರುತ್ತೆ ಆಯ್ತಾ. 40 ಮಾರ್ಕ್ಸ್ಗೆ ಗ್ರಾಮರ್ ಇರುತ್ತೆ ಆಯ್ತಾ. ಮತ್ತು ಇಲ್ಲಿ ನಿಮ್ಗೆ MCQ ಕ್ವಶನ್ಸ್ ಆಯ್ತಾ 10 ಇರುತ್ತೆ. ಎಷ್ಟಾಯ್ತು? 50 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ, 50 ಮಾರ್ಕ್ಸ್ ಆಯ್ತಾ. ಈ 50 ಮಾರ್ಕ್ಸ್ಗೆ ಏನಿದಿಲ್ಲ ಇಂಗ್ಲಿಷ್ ನಲ್ಲಿ ಬಹಳ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. 50 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಇವಾಗ ಕಮ್ಮಿಂಗ್ ದ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿತ್ತಂದ್ರೆ ಆಯ್ತಾ ಇಲ್ಲಿ 50 ಮಾರ್ಕ್ಸ್ ಬಂತು ನಿಮ್ಗೆ ಆಯ್ತಾ. ಗ್ರಾಮರ್ ಪ್ರಶ್ನೆ ಕೊಡಿಸಿ ಮತ್ತು MCQ ಕ್ವಶನ್ ಕೊಡಿಸಿ ಇಲ್ಲಿ 50 ಮಾರ್ಕ್ಸ್ ಬಂತು. ಅದೇ ರೀತಿ ನೀವು 2 ಅಂಕದ ಪ್ರಶ್ನೆಯಲ್ಲಿ 3 ಬರಿಬೇಕು, ಎನಿ 3, ಅಲ್ಲಿ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಇಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ ನೀವು 3 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ ನೀವು 4 ಉತ್ತರಿಸಬೇಕು, ಅಲ್ಲಿ ನಿಮಗೆ 12 ಮಾರ್ಕ್ಸ್ ಬರುತ್ತೆ ಆಯ್ತಾ. ಇಲ್ಲಿ ಎಷ್ಟು? 18 ಆಯ್ತು ಆಯ್ತಾ. 50 ಒಂದು 18 ಎಷ್ಟಾಯ್ತು? 68 ಆಯ್ತಾ. 68 ಮಾರ್ಕ್ಸ್ ಆಯ್ತಾ, 68 ಮಾರ್ಕ್ಸ್. ಇವಾಗ ಇಲ್ಲಿ ನಿಮ್ಗೆ 4 ಅಂಕದ ಪ್ರಶ್ನೆಯಲ್ಲಿ 12 ಮಾರ್ಕ್ಸ್ ಬರುತ್ತೆ, ಅಲ್ಲಿ ನೀವು ಎಷ್ಟು ಬರೀಬೇಕು? ಎನಿ 3 ಆನ್ಸರ್ ಮಾಡಬೇಕು ಆಯ್ತಾ. ಅಲ್ಲಿ ಎಷ್ಟು? 12 ಮಾರ್ಕ್ಸ್ ಬರುತ್ತೆ. ಎಷ್ಟು? 12 ಆಯ್ತಾ. 70 2 ಕೂಡಿದ್ರೆ 70, 80ಕ್ಕೆ 80 ಆಯ್ತಲ್ಲ. 80ಕ್ಕೆ 80 ಆರಾಮಾಗಿ ನೀವು ಮಾಡ್ಕೋಬಹುದು. ವೆರಿ ಸಿಂಪಲ್ ಇದೆ. ಇಲ್ಲಿ ನಾನು ಏನ್ ಹೇಳ್ತೀನಿ ಗಮನ ಇಟ್ಟು ಕೇಳಿ ಆಯ್ತಾ. ಇವಾಗ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳುವುದಂದ್ರೆ ಗ್ರಾಮರ್ ಪ್ರಶ್ನೆಗಳು ಬರುತ್ತೆ. ಇವಾಗ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು ಆಯ್ತಾ. ಮತ್ತು ಅದೇ ರೀತಿ ಗಿವನ್ ಇಂದ ಬಾಕ್ಸಸ್ ಆಗಿರ್ಬೋದು, ಬಾಕ್ಸಸ್ ಕೊಟ್ಟಿರ್ತಾರೆ. ಲೆಟರ್ ರೈಟಿಂಗ್ ಆಗಿರ್ಬೋದು, ಪ್ಯಾಸೇಜ್ ಆಗಿರ್ಬೋದು, ಅದೇ ರೀತಿ ಮತ್ತು ಡೈಲಾಗ್ ರೈಟಿಂಗ್ ಆಗಿರ್ಬೋದು ಮತ್ತು ಗಿವನ್ ಇಂದ ಬ್ರಾಕೆಟ್ಸ್ ಆಗಿರ್ಬೋದು, ವರ್ಬ್ ಆಯ್ತಾ. ಮತ್ತು ಅದೇ ರೀತಿ ನಿಮಗೆ ಹೊಸದಾಗಿ ಕ್ವಶನ್ಸ್ ಗಳು ಕೊಟ್ಟಿದ್ದಾರೆ ಇವಾಗ ಸೆಕ್ಷನ್ ಡಿ ನಲ್ಲಿ. ಯೂಸ್ ಪ್ರಾಪರ್ ಆರ್ಟಿಕಲ್ ಆಗಿರ್ಬೋದು, ಯೂಸ್ ಪ್ರೊಪೋಸಿಷನ್ ಆಗಿರ್ಬೋದು, ಹಂಗೆ ಪ್ರಶ್ನೆಗಳು ಬರುತ್ತೆ. ಅದೇ ರೀತಿ ಇಲ್ಲಿ ರೀಅರೇಂಜ್ ದ ಫಾಲೋಯಿಂಗ್ ದ ಸೆಗ್ಮೆಂಟ್ ಆಗಿರುತ್ತೆ. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದು ಹಿಂದೆ ಮುಂದೆ ಕೊಟ್ಟಿರ್ತಾರೆ, ನಾವು ಕರೆಕ್ಟ್ ಮಾಡಿ ಬರಿಬೇಕಾಗಿರುತ್ತೆ. ಅದೇ ರೀತಿ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಯ್ತಾ. ಅಗ್ರಿ ವಿತ್ ದ ಸಬ್ಜೆಕ್ಟ್ ಮೇಲೆ ನಿಮಗೆ ಯೂಸ್ ಅಪ್ರಾಪ್ರಿಯೇಟ್ ಫಾರ್ಮ್ ಪ್ರಶ್ನೆ ಮೇಲೆ ನಿಮಗೆ ಅಂದ್ರೆ ಇಲ್ಲಿ ಟೋಟಲ್ ಆಗಿ ಸೆಕ್ಷನ್ ಡಿ ಅಂತ ಇರುತ್ತೆ ಆಯ್ತಾ. ಆ ಸೆಕ್ಷನ್ ಡಿ ನಲ್ಲಿ ನಿಮಗೆ ಕ್ವಶನ್ ನಂಬರ್ 31ರಲ್ಲಿ ಎಷ್ಟು 4 ಮಾರ್ಕ್ಸ್ ಕೇಳಲಾಗುವುದು. ಅಂದ್ರೆ 4 ಮಾರ್ಕ್ಸ್ಗೆ ನಿಮಗೆ ಅಲ್ಲಿ ಒಂದೊಂದು ಅಂಕದ 4 ಮಾರ್ಕ್ಸ್ ಅಲ್ಲಿ ಕೇಳಲಾಗುವುದು. ಯೂಸ್ ಆರ್ಟಿಕಲ್, ಪ್ರೊಪೋಸಿಷನ್ ಯಾವ್ದಾದ್ರು ಒಂದು ಇದ್ರೊಳಗೆ ಯೂಸ್ ಆರ್ಟಿಕಲ್ ಕೇಳ್ತಾರೆ. ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ ಇನ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ಮತ್ತು ಅಗ್ರಿ ವಿತ್ ದ ಸಬ್ಜೆಕ್ಟ್ ಮತ್ತು ಯೂಸ್ ಅಪ್ರಾಪ್ರಿಯೇಟ್ ಫಾರ್ಮ್ ವರ್ಬ್. ಈ ಒಂದು ಪ್ರಶ್ನೆ ನಿಮಗೆ ಕೇಳಲಾಗುವುದು. 4 ಅಂಕದ ಪ್ರಶ್ನೆಗೆ ನಿಮಗೆ ಸೆಕ್ಷನ್ ಡಿ ನಲ್ಲಿ ಕೇಳಲಾಗುವುದು. ಇಲ್ಲಿ 31ರೊಳಗೆ ಆಪ್ಷನ್ ಎ ಆಯ್ತು. ಇದು ಆಪ್ಷನ್ ಬಿ ಯಾವ್ದಿರುತ್ತೆ? ನಿಮಗೆ ಲಿಂಕರ್ಸ್ ಇರುತ್ತೆ. ಆಪ್ಷನ್ ಬಿ ಲಿಂಕರ್ಸ್ ಬರೀಬಹುದು ನೀವು. ಲಿಂಕರ್ಸ್ ಆ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ನಾನು ಎಲ್ಲ 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿಯೊಂದು ಪ್ರಶ್ನೆ ಇವಾಗ ಗ್ರಾಮರ್ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಆಯ್ತಾ. ನೀವು 40ಕ್ಕೆ 40 ಅಂಕವನ್ನು ಆರಾಮಾಗಿ ಪಡೆದುಕೊಳ್ತೀರಾ ಸ್ನೇಹಿತರೆ, ಆರಾಮಾಗಿ ಪಡೆದುಕೊಳ್ತೀರಾ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಮತ್ತು 4 ಅಂಕದ ಪ್ರಶ್ನೆ ಮೇಲೆ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೇನೆ. 4 ಅಂಕದ ಮೇಲೆ ಸಪರೇಟ್ ಆಗಿ ವಿಡಿಯೋ ಮಾಡಿರುವಂತಹ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ. ಆ 2 ವಿಡಿಯೋನು ನೋಡ್ಕೋಬೇಕಾಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ.
ಮತ್ತು ಇಲ್ಲಿ ನಿಮಗೆ ಲಿಂಕರ್ಸ್ ಪ್ರಶ್ನೆ ಕೊಟ್ಟಿರ್ತಾರೆ, ಅಲ್ಲಿ ನಿಮಗೆ ಆಪ್ಷನ್ಸ್ ಗಳು ಕೊಟ್ಟಿರ್ತಾರೆ ಮೇಲ್ಗಡೆ ಆಯ್ತಾ. ಮೊದಲಿಗೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು, ಲಿಂಕರ್ಸ್ ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ಅರ್ಥ ಮಾಡ್ಕೊಂಡು ಆ ಮೇಲೆ ಏನ್ ಕೊಟ್ಟಿರ್ತಾರಲ್ಲ ಅದರ ಸ್ವಲ್ಪ ನಮ್ಗೆ ಅರ್ಥ ಗೊತ್ತಾದ್ರೆ ಸಾಕು, ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ. ಲಿಂಕರ್ಸ್ ನಲ್ಲಿ ಬಹಳ ಈಸಿ ಕ್ವಶನ್ ಇದೆ ಗೈಸ್ ಲಿಂಕರ್ಸ್ ಆಯ್ತಾ. ಮತ್ತು ಅದೇ ರೀತಿ ನಿಮ್ಗೆ ಕ್ವಶನ್ ನಂಬರ್ 31ರಲ್ಲಿ ಆಪ್ಷನ್ ಎ ಇರುತ್ತೆ, ಆಪ್ಷನ್ ಬಿ ಇರುತ್ತೆ, ಆಪ್ಷನ್ ಬಿ ನಿಮ್ಗೆ ಲಿಂಕರ್ಸ್ ಇರುತ್ತೆ. ಕ್ವಶನ್ ನಂಬರ್ 31ರಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಂತ ಇರುತ್ತೆ ನಿಮ್ಗೆ ಆಯ್ತಾ. ಈ ಆಪ್ಷನ್ ಬಿ ನಿಮ್ಗೆ ಲಿಂಕರ್ಸ್ ಇರುತ್ತೆ. ಈ ಆಪ್ಷನ್ ಎ ಏನಿದೆ ನಿಮ್ಗೆ ಯೂಸ್ ಪ್ರಾಪರ್ ಆರ್ಟಿಕಲ್ ಆಗಿರಬಹುದು, ಯೂಸ್ ಪ್ರಪೋಸಿಷನ್ ಆಗಿರಬಹುದು, ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರಬಹುದು, ಚೂಸ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಗಿರಬಹುದು, ಯೂಸ್ ಅಪ್ರೋಪ್ರಿಯೇಟ್ ಫ್ರಮ್ ವರ್ಬ್ ಆಗಿರಬಹುದು. ಅಲ್ಲಿ ನಿಮ್ಗೆ ಒಂದು ಅಂತ ಇಲ್ಲಿ 4 ನಿಮ್ಗೆ ಮಾರ್ಕ್ಸ್ ಇರುತ್ತೆ. ಈ ಆನ್ಸರ್ ನನಗೆ ಮಾಡಕ್ ಬರ್ತಾ ಇಲ್ಲ ಸರ್ ಅನ್ನೋರು ಏನಿದಿಲ್ಲ ಆಪ್ಷನ್ ಬಿ ಅಂತ ಹಾಕಿ ಲಿಂಕರ್ಸ್ ಆನ್ಸರ್ ಮಾಡಬಹುದು ಆಯ್ತಾ. ಅದೇ ರೀತಿ ಈ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡ್ಬೇಕಂತ ಆಯ್ತಾ. ಬಹಳ ಈಸಿ ಇದೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು 4 ಅಂಕದ ಪ್ರಶ್ನೆಯಲ್ಲಿ ಸರ್ ನಾವು ಸಮರಿ ಬರೆದ್ರೆ ನಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳಿದ್ರು. ಸಮರಿ ಬರೆದ್ರೆ ನಿಮ್ಗೆ 3 ಆದ್ರೂ ಮಾರ್ಕ್ಸ್ ಕೊಡ್ತಾರೆ. ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಗಳು ಇರುತ್ತೆ, ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಆಯ್ತಾ, ಸೆಂಟೆನ್ಸ್ ಗಳು ಯೂಸ್ ಮಾಡಿ. ಡಿಫಿಕಲ್ಟ್ ವರ್ಡ್ಸ್ ಗಳು ನೋಡ್ತಾರೆ, ಪುಸ್ತಕದಲ್ಲಿ ಇರುವಂತಹ ಕಂಟೆಂಟ್ಸ್ ವರ್ಡ್ಸ್ ಗಳು ಇಲ್ಲಿ ಯೂಸ್ ಮಾಡಿದವರು ಇಲ್ಲೋ ಅಂತ ನೋಡ್ತಾರೆ ಆಯ್ತಾ. ಸೊ ನೀವು ಸಮರಿ ಬರೆದ್ರೆ ನಿಮ್ಗೆ 4 ಆದ್ರೂ ಮಾರ್ಕ್ಸ್ ಕೊಡ್ತಾರೆ ಒಂದೊಂದು ಬಾರಿ, ಯಾಕಂದ್ರೆ ಕರೆಕ್ಟ್ ಆಗಿ ನೀವು ಸಮರಿ ಬರೆದಿದ್ರೆ ಆಯ್ತಾ. ಡೋಂಟ್ ವರಿ, ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ, ಸಮರಿ ಬರೀಬಹುದು ಆಯ್ತಾ. ಅದೇ ರೀತಿ ನೋಡಿ ಕ್ವಶನ್ ನಂಬರ್ 32ರಲ್ಲಿ ನಿಮ್ಗೆ ಆಪ್ಷನ್ ಎ ಆಪ್ಷನ್ ಬಿ ಅಂತ ಇರುತ್ತೆ. ಅಲ್ಲಿ ಕೂಡ ಇಲ್ಲಿ ಯಾರು ಕ್ವಶನ್ ಟ್ಯಾಗ್ ಆಯ್ತಾ, ಕ್ವಶನ್ ಟ್ಯಾಗ್ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಅದೇ ರೀತಿ WH ಫ್ರೇಮ್ ಆಯ್ತಾ, WH ಕ್ವಶನ್ ನೀವು ಬರೀಬೇಕಾಗಿರುತ್ತೆ. ಆ ಒಂದು ಪ್ರಶ್ನೆ ಕೂಡ ಹೇಗೆ ಆನ್ಸರ್ ಮಾಡಬೇಕು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು 80 ಔಟ್ ಆಫ್ 80 ವಿಡಿಯೋ ನೋಡ್ಕೊಳ್ಳಿ ಆಯ್ತಾ. ಇಲ್ಲ ಸರ್ ನನಗೆ ಈ ಒಂದು ಆನ್ಸರ್ ಮಾಡಕ್ ಬರಲ್ಲ WH ಕ್ವಶನ್ ಅಲ್ಲಿ, WH ಕ್ವಶನ್ ಮತ್ತು ಕ್ವಶನ್ ಟ್ಯಾಗ್ ಅನ್ನೋರು ಏನಿದಿಲ್ಲ ಆಪ್ಷನ್ ಬಿ ಕೂಡ ಇರುತ್ತೆ ನಿಮ್ಗೆ. ಅವರು 2 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅವರು ತಪ್ಪು ಕೊಟ್ಟಿರ್ತಾರೆ, ನಾವು ಕರೆಕ್ಟ್ ಮಾಡಿ ಬರೀಬೇಕು ಆಯ್ತಾ. ಆ ಒಂದು ಪ್ರಶ್ನೆ ಹೇಳ್ತಾ ಇದೀನಿ. ಇಲ್ಲಿ ಕ್ವಶನ್ ನಂಬರ್ 33 ನಿಮ್ಗೆ ಯಾವ್ದಿದೆ ಬಾಕ್ಸಸ್ ಕೊಟ್ಟಿರ್ತಾರೆ, ಗಿವನ್ ಇನ್ ದ ಬಾಕ್ಸಸ್. ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಬಾಕ್ಸ್ ಹಾಕಿ ಈ ರೀತಿ ಎಲ್ಲ ಬಾಕ್ಸ್ ಹಾಕಿ ಬರೀತಾರೆ. ಆ ರೀತಿ ಬಾಕ್ಸ್ ಹಾಕಿ ಬರೆಯಕ್ ಹೋಗ್ಬೇಡ್ರಿ. ಇವಾಗ ಅದ್ರೊಳಗೆ 1 2 3 4 ಅಂತ ಆಪ್ಷನ್ ಕೊಟ್ಟಿರ್ತಾರೆ ಆಯ್ತಾ. ನೀವು ಒನ್ಲಿ ನಿಮ್ಮ ಆನ್ಸರ್ ಸೀಟ್ ನಲ್ಲಿ ಕ್ವಶನ್ ನಂಬರ್ 33 ಅಂತ ಹಾಕಿ 1ನೇದು ಯಾವ್ದಾಗುತ್ತೆ ಆನ್ಸರ್ ಬರೀರಿ, 2ನೇದು ಯಾವ್ದಾಗುತ್ತೆ ಆನ್ಸರ್ ಬರೀರಿ, 3ನೇದು ಯಾವ್ದಾಗುತ್ತೆ ಆನ್ಸರ್ ಬರೀರಿ, 4ನೇದು ಯಾವ್ದಾಗುತ್ತೆ ಆನ್ಸರ್ ಬರೀರಿ. ಇಷ್ಟೇ, ಸುಮ್ಮನೆ ಆ ಬಾಕ್ಸ್ ಹಾಕಿ ಈ ರೀತಿ ಮಾಡ್ಕೋದ್ ಕೂಡಕ್ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಆಗುತ್ತೆ. ಆ ರೀತಿ ಬರೆಯಕ್ ಹೋಗ್ಬೇಡಿ ಆಯ್ತಾ. ಇವಾಗ ಅದೇ ರೀತಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಲ್ಲಿ ಸ್ನೇಹಿತರೆ 5 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಲ್ಲಿ ಬಹಳ ಈಸಿಯಾಗಿ ನಿಮಗೆ ಕ್ವಶನ್ ಇದೆ. ಅದು ಏನಿಲ್ಲ ಗೈಸ್, ಇದರೊಳಗೆ 3 ಸೂತ್ರ ಬರಬೇಕು ಅಷ್ಟೇ. ಯಾವ ಸೂತ್ರ? ಅಸರ್ಟಿವ್ ಸೆಂಟೆನ್ಸ್, ಎಸ್ ಆರ್ ನೋ ಕ್ವಶನ್, WH ಕ್ವಶನ್. ಬಹಳ ಈಜಿ ಇದೆ. ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಲ್ಲ, ನೀವು ನನ್ನ ಜೊತೆ ಇವಾಗ ಮಾತಾಡ್ತಾ ಇದ್ದಾರಲ್ಲ, ನಾನು ಹೇಳಿದ ಮಾತು ನೀವು ಇವಾಗ ಸ್ವೀಕರಿಸ್ಕೊಳ್ತಾ ಇದ್ದೀರಾ ಆಯ್ತಾ. ನೀವು ಹೇಳಿದ ಮಾತು ನಾನು ಸ್ವೀಕರಿಸ್ಕೊಳ್ತೀನಿ. ಸೊ ಹಿಂಗೆ ಅಲ್ಲಿ ಕನ್ವರ್ಸೇಷನ್ ನಾವು ಟೋಲ್ ದ್ಯಾಟ್ ಆಸ್ಕ್ ಎಲ್ಲ ಈ ರೀತಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದೇ ರೀತಿ ಪ್ರೊನೌನ್ಸ್ ಎಲ್ಲ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಮುಂದಿನ ಪರ್ಸನ್ ಯಾರು ಇರ್ತಾರೆ, ಶಿ ಅವಳು ಇತ್ತಂದ್ರೆ ನಾವು ಶಿ ಅಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ, ಅವನಿತ್ತಂದ್ರೆ ಹಿ ಯೂಸ್ ಮಾಡ್ಕೋಬೇಕು. ಇಷ್ಟು ಬಹಳ ಈಜಿ ಇದೆ. ಅಸರ್ಟಿವ್ ಸೆಂಟೆನ್ಸ್, ಎಸ್ ಆರ್ ನೋ ಕ್ವಶನ್, WH ಕ್ವಶನ್. ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ 80 ಔಟ್ ಆಫ್ 80 ನಲ್ಲಿ ಡೀಪ್ ಆಗಿ ಹೇಳಿದೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. 1 ಅವರ್ ನಿಮಗೆ ಆ ಒಂದು ವಿಡಿಯೋ ಆಗಿರುತ್ತೆ. 1 ಅವರ್ ಒಂದು ವಿಡಿಯೋ ಮಾಡಿದ್ರೆ 80 ಔಟ್ ಆಫ್ 80 ಇಂಗ್ಲಿಷ್ ಮೇಲೆ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಅದೇ ರೀತಿ ಡೈಲಾಗ್ ರೈಟಿಂಗ್ ನಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನಿಮಗೆ ಈ ರೀತಿ ಡ್ಯಾಶ್ ಕೊಡ್ತಾರೆ, 3 ಡ್ಯಾಶ್ ಕೊಟ್ಟಿರ್ತಾರೆ ಆಯ್ತಾ. 3 ಡ್ಯಾಶ್ ಏನು ಕೊಟ್ಟಿರ್ತಾರಲ್ಲ, ಆ 3 ಡ್ಯಾಶ್ ನೀವು ಆನ್ಸರ್ ಮಾಡಿದ್ರೆ ನಿಮಗೆ ಇದಕ್ಕೊಂದು ಮಾರ್ಕ್ಸ್ ಟೋಟಲ್ ಆಗಿ ಇಲ್ಲಿ 3 ಮಾರ್ಕ್ಸ್ ನಿಮಗೆ ಕೇಳಲಾಗುವುದು ಆಯ್ತಾ. ಡೈಲಾಗ್ ರೈಟಿಂಗ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೇಳುವುದಂದ್ರೆ ಬರೀವಾಗ ಕರೆಕ್ಟ್ ಆಗಿ ಬರೀರಿ. ಇವಾಗ ಇಲ್ಲಿ ಈ ರೀತಿ ಡ್ಯಾಶ್ ಇರುತ್ತಲ್ಲ, ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವ ಒಂದು ಟಾಪಿಕ್ ಮೇಲೆ ಒಳಗೊಂಡಿದೆ. ನಿಮಗೆ ಬ್ರಾಕೆಟ್ ನಲ್ಲಿ ಈ ರೀತಿ ಕೊಡಬಹುದು ಆಯ್ತಾ. ನಿಮಗೆ ಬ್ರಾಕೆಟ್ ನಲ್ಲಿ ಈ ರೀತಿ 2 ಫ್ರೆಂಡ್ಸ್ ಎಟ್ ದ ಕ್ಯಾಂಪಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಮೇಲ್ಗಡೆ ನಿಮಗೆ ಕಂಟೆಂಟ್ ಕೊಟ್ಟಿರ್ತಾರೆ, ಅಂದ್ರೆ ಯಾವ ಒಂದು ವಿಷಯ ಮೇಲೆ ಒಳಗೊಂಡಿದೆ ಈ ಒಂದು ಡೈಲಾಗ್ ರೈಟಿಂಗ್ ಅಂತ ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ನೀವು ಮೊದಲಿಗೆ ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಆಯ್ತಾ. ಮೊದಲಿಗೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಓದಿ ಯಾವ ಒಂದು ಟಾಪಿಕ್ ಮೇಲೆ ಈ ಒಂದು ಡೈಲಾಗ್ ರೈಟಿಂಗ್ ಕೇಳಿದ್ದಾರೆ ಅಂತ. ಇಂಗ್ಲಿಷ್ ನಲ್ಲಿ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಡ್ಯಾಶ್ ಏನು ಕೊಟ್ಟಿದಾರಲ್ಲ, ಇಲ್ಲಿ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬ್ರಾಕೆಟ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಇಲ್ಲಿ ಆಯ್ತಾ. ಆ ಬ್ರಾಕೆಟ್ ನಲ್ಲಿ ಏನ್ ಕೊಟ್ಟಿರ್ತಾರಲ್ಲ, ಈ ರೀತಿ ಬ್ರಾಕೆಟ್ ಕೊಟ್ಟಿರ್ತಾರಲ್ಲ, ಇಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ಡ್ಯಾಶ್ ಕೊಟ್ಟಿದಾರಲ್ಲ, ಇಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ಬ್ರಾಕೆಟ್ ನಲ್ಲಿ ಏನು ಕೊಟ್ಟಿದಾರಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಆನ್ಸರ್ ಮಾಡಕ್ಕೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ. ಮತ್ತು ಡೈಲಾಗ್ ರೈಟಿಂಗ್ ಆಯ್ತು. ಮತ್ತು ಇವಾಗ ಲೆಟರ್ ರೈಟಿಂಗ್ ಸ್ನೇಹಿತರೆ, ಲೆಟರ್ ರೈಟಿಂಗ್ ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಾರೆ, ಇದುವರೆಗೂ ಕೂಡ ಮಿಸ್ಟೇಕ್ ಮಾಡ್ತಾರೆ ಆಯ್ತಾ. ಒಂದೇ ಸೈಡ್ ನಲ್ಲಿ ಇಲ್ಲಿ ಎಕ್ಸ್ ವೈ ಅಂತ ಬರೀಬೇಕು ಆಯ್ತಾ. ಇಲ್ಲಿ ಡೇಟ್ ಅಂತ ಹಾಕಿ ಬರೀಬಾರ್ದು, ಈ ರೀತಿ ಡೇಟ್ ಅಂತ ಹಾಕಿ ಬರೆಯಕ್ಕೆ ಹೋಗ್ಬೇಡ್ರಿ. ಒನ್ಲಿ ಇವಾಗ ಅಲ್ಲಿ ಡೇಟ್ ಕೊಟ್ಟಿರ್ತಾರೆ ಇವಾಗ ಆಯ್ತಾ. ಇಲ್ಲಿ 10th August 2024 ಅಂತ ಕೊಟ್ಟಿದ್ದಾರೆ, 10th
ಆಗಸ್ಟ್ 2024 ಅಂತ ಅಷ್ಟೇ ಬರೀಬೇಕು. ಡೇಟ್ ಅಂತ ವರ್ಡ್ ಯೂಸ್ ಮಾಡಕ್ ಹೋಗ್ಬೇಡ್ರಿ ಆಯ್ತಾ. ಡೇಟ್ ಅಂತ ವರ್ಡ್ ಯೂಸ್ ಮಾಡಕ್ ಹೋಗ್ಬೇಡ್ರಿ ಮತ್ತು ಫ್ರಾಮ್ ಅಂತ ಹಾಕಕ್ ಹೋಗ್ಬೇಡ್ರಿ. ಇಲ್ಲಿ ಸಬ್ಜೆಕ್ಟ್ ಅಂತ ಹಾಕಿ ಎಲ್ಲ ನೀವು ಸಬ್ಜೆಕ್ಟ್ ಬರಿಬೇಕಾಗಿರುತ್ತೆ. ಇಲ್ಲಿ ಇನ್ ರೆಸ್ಪಾನ್ಸ್ ಮಾಡಿ ನೀವು ಬರಿಬೇಕಾಗಿರುತ್ತೆ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಡ್ತೇನೆ 80 ಔಟ್ ಆಫ್ 80. ಆ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ. ಈ ಸ್ಪೀಚ್ ರೈಟ್ ಕೂಡ ಹೇಳಿದೆ ನಾನು. ಇವಾಗ ಕ್ವಶನ್ ನಂಬರ್ 36 ನಿಮಗೆ ಆಪ್ಷನ್ ಎ ಲೆಟರ್ ರೈಟಿಂಗ್, ಆಪ್ಷನ್ ಬಿ ನಿಮಗೆ ಸ್ಪೀಚ್ ರೈಟ್ ಇರುತ್ತೆ. ಎರಡೂ ಕೂಡ ಬಹಳ ಈಜಿ ಇದೆ. ನೀವು ಯಾವ್ದು ಆನ್ಸರ್ ಮಾಡ್ತೀರಾ ನೋಡಿ. ಸ್ಪೀಚ್ ರೈಟ್ ಆನ್ಸರ್ ಮಾಡೋರು ಮಾಡಬಹುದು, ಇಲ್ಲಾಂದ್ರೆ ಲೆಟರ್ ರೈಟಿಂಗ್ ಆನ್ಸರ್ ಮಾಡೋರು ಮಾಡಬಹುದು. ಬಹಳ ಈಜಿ ಇದೆ ಎರಡೂ ಕೂಡ ಆಯ್ತಾ. ಅದೇ ರೀತಿ ನಿಮಗೆ ಇವಾಗ MCQ ಕ್ವಶನ್ ಬಹಳ ನೇರವಾಗಿ ನಿಮಗೆ ಕೇಳ್ತಾರೆ. ಡೋಂಟ್ ವರಿ, ಇವಾಗ ನಾನು MCQ ಕ್ವಶನ್ ಮೇಲೆ ಇಂಪಾರ್ಟೆಂಟ್ MCQ ಕ್ವಶನ್ ನಾನು 80 ಔಟ್ ಆಫ್ 80 ವಿಡಿಯೋನಲ್ಲಿ ಹೇಳಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇದೆಯಲ್ಲ, ಅದರೊಳಗೂ ಕೂಡ ನಾನು ನಿಮಗೆ MCQ ಕ್ವಶನ್ ಹೇಳಿದ್ದೇನೆ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯ MCQ ಕ್ವಶನ್ ಅಲ್ಲಿ ಕೀ ಆನ್ಸರ್ ಮಾಡಿದ್ದೇನೆ ಮತ್ತು 2-3 ಪ್ರಶ್ನೆ ಪತ್ರಿಕೆಯಲ್ಲಿ ಸೊಲ್ಯೂಷನ್ ಮಾಡಿದೆ ನಾನು. ಎಲ್ಲಿ ಈ ಒಂದು 80 ಔಟ್ ಆಫ್ 80 ವಿಡಿಯೋನಲ್ಲಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ. ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ MCQ ಕ್ವಶನ್ ಅಲ್ಲಿ ಆಯ್ತಾ. ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 11ರಲ್ಲಿ, ಕ್ವಶನ್ ನಂಬರ್ 12ರಲ್ಲಿ ಯಾವ ಕ್ವಶನ್ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಅಂತ ನಾನು ಇದರ ಮೇಲೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೇನೆ. ಅದ್ರಲ್ಲಿ ಡೋಂಟ್ ವರಿ, ಯಾವುದು ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವುದು ಅಂತ ಆಯ್ತಾ. ಕ್ವಶನ್ ನಂಬರ್ 11ರಲ್ಲಿ, ಕ್ವಶನ್ ನಂಬರ್ 12ರಲ್ಲಿ. ಕ್ವಶನ್ ನಂಬರ್ 11ರಲ್ಲಿ 3 ಮಾರ್ಕ್ಸ್ ಬರುತ್ತೆ. ಕ್ವಶನ್ ನಂಬರ್ 12ರಲ್ಲಿ ನಮಗೆ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ 5 ಮಾರ್ಕ್ಸ್ ನಮಗೆ ಫಿಕ್ಸ್ ಬರಬೇಕು. ಆ ರೀತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ, ಡೋಂಟ್ ವರಿ. ಇವಾಗ ಇಲ್ಲಿ MCQ ಕ್ವಶನ್ಸ್ ಮತ್ತು ಗ್ರಾಮರ್ ಎಲ್ಲ ಕೂಡಿಸಿ ಎಷ್ಟಾಯ್ತು ನಮಗೆ 50 ಮಾರ್ಕ್ಸ್ ಆಯ್ತು ಆಯ್ತಾ. 50 ಮಾರ್ಕ್ಸ್ ಪ್ಲಸ್ ಇಲ್ಲಿ ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12 ಎಷ್ಟಾಯ್ತು ಸ್ನೇಹಿತರೆ? ಇಲ್ಲಿ 55 ಮಾರ್ಕ್ಸ್. 55 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಆಯ್ತಾ. ಡೋಂಟ್ ವರಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. 55 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಇವಾಗ ಆಕ್ಚುಲಿ ನೋಡ್ಬೇಕಂದ್ರೆ ಬಹಳ ಈಜಿ ಇದೆ 55 ಮಾರ್ಕ್ಸ್. ನಾವು ಅಲ್ಲಿ ಇವಾಗ 55 ಮಾರ್ಕ್ಸ್ ಬಿಟ್ಟು ಇನ್ನು ಉಳಿದಿರುವಂತ ಮಾರ್ಕ್ಸ್ ಗಳಿಗೆ ಅಷ್ಟೇ ಇವಾಗ ಹೋರಾಟ ಮಾಡ್ಬೇಕು ನಾವು, ಅಷ್ಟೇ ಮತ್ತೇನಿಲ್ಲ. ಇಲ್ಲಿ ಬಹಳ ಇಂಗ್ಲಿಷ್ ಬಹಳ ಈಸಿ ಆಗಿರುತ್ತೆ ನಿಮಗೆ ಪ್ರಶ್ನೆ ಪತ್ರಿಕೆ. ಡೋಂಟ್ ವರಿ, ಇಂಗ್ಲಿಷ್ ನಲ್ಲಿ ಬಹಳ ಈಸಿಯಾಗಿ ನೀವು ಬರೀತೀರಾ. ಏನಿಲ್ಲ, ಅದರೊಳಗೆ 40 ಮಾರ್ಕ್ಸ್ಗೆ ಗ್ರಾಮರ್ ಏನು ಕೇಳ್ತಾರಲ್ಲ, ಆ 40 ಮಾರ್ಕ್ಸ್ಗೆ ಗ್ರಾಮರ್ ನಾವು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ರೆ ಸಾಕು ನೋಡಿ. ಗ್ರಾಮರೇ ಮೇನ್ ನೋಡ್ತಾರೆ ಅಲ್ಲಿ ಹೋಗಿ. ಇವಾಗ ನೀವು 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಆನ್ಸರ್ ಏನ್ ಮಾಡಿರ್ತಾರಲ್ಲ ಅದು ನೋಡಂಗಿಲ್ಲ ಅವರು. ಒಮ್ಮೆ ಏನ್ ಮಾಡ್ತಾರೆ, MCQ ಕ್ವಶನ್ ಎಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು MCQ ಕ್ವಶನ್ ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದಾರ ಮತ್ತು ಅದೇ ರೀತಿ ಗ್ರಾಮರ್ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಿದಾರ ಅಂತ ಸ್ವಲ್ಪ ಗ್ರಾಮರ್ ಅವರು ಹೋಗಿ ನೋಡ್ತಾರೆ. ಅಲ್ಲಿ ನೀವು ಹೇಗೆ ಪ್ರೆಸೆಂಟೇಷನ್ ಮಾಡಿದಾರೆ, ಹೇಗೆ ಆನ್ಸರ್ ಮಾಡಿದಾರೆ, ಅಲ್ಲಿ ಗ್ರಾಮರ್ ಚೆನ್ನಾಗಿ ಮಾಡಿದರೆ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇದು ಫಂಡಮೆಂಟಲ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಕರೆಕ್ಟ್ ಆನ್ಸರ್ ಇದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಕೂಡ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಹಾಗಂತ ಅಲ್ಲಿ ಕರೆಕ್ಟ್ ಆಗಿ ಬರೆದಿದ್ರೆ ಇಲ್ಲಿ ಮಾರ್ಕ್ಸ್ ನಮಗೆ ಫ್ರೀ ಆಗಿ ಸಿಗುತ್ತಾ ಅಂತ ಆ ರೀತಿ ಅಲ್ಲ. ಜಸ್ಟ್ ಅಲ್ಲಿ ಪ್ರೆಸೆಂಟೇಷನ್ ನೋಡ್ತಾರೆ. ಇವಾಗ ವಿದ್ಯಾರ್ಥಿಯ ಕೌಶಲ್ಯ ಸ್ಕಿಲ್ ನೋಡ್ತಾರಲ್ಲ, ಹೆಂಗೆ ಬರೆದಿದ್ದಾನೆ ಹೆಂಗಿಲ್ಲ ಅಂತ. ಅಲ್ಲಿ ನೋಡಿ ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಓಕೆಪ್ಪ ಕರೆಕ್ಟ್ ಆಗಿ ಬರೆದಿದ್ದಾನೆ, ಮಾರ್ಕ್ಸ್ ಕೊಡ್ಬೇಕು ಹಿಂಗೆ ಅಂತ. ನೀವು 3 ಅಂಕದ ಪ್ರಶ್ನೆಯಲ್ಲಿ ಸಮರಿನೇ ಬರೆದಿರ್ತೀರಾ, ಆದ್ರೂ ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ ಆಯ್ತಾ. 1 ಅಥವಾ 2 ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ, ಡೋಂಟ್ ವರಿ ಆಯ್ತಾ. ಸೊ ಹಿಂಗೆ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಇವಾಗ 3 ಅಂಕದ ಪ್ರಶ್ನೆಯಲ್ಲಿ ಕರೆಕ್ಟ್ ಇವಾಗ ಕಂಟೆಂಟ್ ಹಾಕಿ ಆನ್ಸರ್ ಮಾಡ್ಬೇಕಾಗಿರುತ್ತೆ. ಅವರು ಓದ್ತಾರೆ ಒಂದೊಂದು ಲೈನ್. ನೀವು ಇಲ್ಲ ಸಮರಿನೇ ಬರೆದ್ ಬಿಟ್ರೆ ಅವ್ರಿಗೆ ಏನಾಗ್ಬಿಡುತ್ತೆ, ಸೊ 1 ಮಾರ್ಕ್ಸ್ ಆದ್ರೂ ಕೊಡ್ತಾರೆ ಅವರು ಆಯ್ತಾ. ಸೊ ಹಿಂಗೆ ಇಲ್ಲ ಸರ್ ನನಗೆ 3ಕ್ಕೆ 3 ಮಾರ್ಕ್ಸ್ ಬೇಕನ್ನೋರು ಏನಿದಿಲ್ಲ, ನಾನು ಏನು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ತೋರಿಸಿದ್ನಲ್ಲ, ನಾನು ಏನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಕೊಟ್ಟಿದ್ದೀನಲ್ಲ, ಈ ಆನ್ಸರ್ಸ್ ಗಳು ಏನಿದೆಯಲ್ಲ ಈ ಆನ್ಸರ್ಸ್ ಗಳೇ ನೀವು ಅಲ್ಲಿ ಬರಿಬೇಕಾಗಿರುತ್ತೆ. ಫೈನಲ್ ಎಕ್ಸಾಮ್ ನಲ್ಲಿ ಸ್ವಲ್ಪ ಏನಿದಿಲ್ಲ ಓನ್ ಆಗಿ ಬರಿಬಹುದು, ಸ್ವಲ್ಪ ಕಂಟೆಂಟ್ ಆಯ್ತಾ, ಸ್ವಲ್ಪ ವೊಕ್ಯಾಬ್ಯುಲರಿ ಆಗಿರಬಹುದು, ಈ ಸೆಂಟೆನ್ಸ್ ಗಳು ಆಯ್ತಾ, ಡಿಫಿಕಲ್ಟ್ ವರ್ಡ್ಸ್ ಗಳು ಅಲ್ಲಿ ಇಂಗ್ಲಿಷ್ ನಲ್ಲಿ ಮೆನ್ಷನ್ ಆಗಬೇಕು, ಅಷ್ಟೇ ಮತ್ತೇನಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸಹಾಯ ಆಗಿದೆ ಅಂತ ಅನ್ಕೊಂತೀನಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ಥ್ಯಾಂಕ್ ಯು.